ಇವತ್ತು ಬೊಕ್ಕಳು ಟೆನ್ಷನ್ ಆಲಾಗುತ್ತದೆ ರೀ. ಯಾಕಂದ್ರೆ ಈಗ ಟೈಮ್ ಆಲಾಗುತ್ತದೆ ರೀ, 5:30 ಆಲಾಗುತ್ತದೆ ರೀ. ಇವತ್ತು ಎಲ್ಲ ಮಕ್ಕೋಬೇಕತ್ತೆ ಟೆನ್ಷನ್ ಆಲತ್ತದ ರೀ. ನೋಡ್ರಿ ಸ್ನೇಹಿತರೆ, ಇಲ್ಲಿಂದ 1407 ಕಿಲೋಮೀಟ್ರ್ ತೋರಿಸುತ್ತೆ ನೋಡ್ರಿ ಅಯೋಧ್ಯೆ ರಾಮ ಮಂದಿರ. ಸ್ನೇಹಿತರೆ, ಇವಾಗ ಟೈಮ್ ಆಗ್ಯದ್ರಿ. ಇಲ್ಲಿಂದ ಬಿಲ್ಡೋಗಿತ್ತೀನಿ ರೀ. ಎಷ್ಟು ಆಗ್ಯದ್ರಿ? 7:40 ಆಗ್ಯದ್ರಿ. ಬ್ಯಾಗ್ ಈಗೆಲ್ಲ ಕಟ್ಟುತ್ತೀನಿ ರೀ. ಬಡವನ ಅಂಬಾರಿಗೆ ಸಾಫ್ ಮಾಡೋಗುತ್ತೀನಿ ನೋಡ್ರಿ. ಸ್ವಲ್ಪ ಸಾಫ್ ಕ್ಲಿಯರ್ ಇದು ಮಾಡಿ ಸ್ವಲ್ಪ ಒರೆಸಿ ರೈಟ್ ರೀ. ನೋಡಿರಿ ಹ್ಯಾಂಗೆ ಕಾಣಿಸುತ್ತದ ಲುಕ್ಕ, ಚಂದ ಕಾಣುತ್ತದ ರೀ. ಮತ್ತು ನಿಮಗೆಲ್ಲ ಗೊತ್ತೇ ಅದ ಸ್ನೇಹಿತರೆ, ನಾನು ಬಾಲ್ಕಿದಾಗ ಇದ್ದೀನಿ ಅಂತೇಳಿ ರೀ. ಬಾಲ್ಕಿದಾಗ ಲಾಜ್ ಹಿಡಿದಲ್ಲ ರೀ, ಅದು ಹೋಟೆಲ್ ಹಿಡಿದಲ್ಲ ರೀ. ಹೋಟೆಲ್ ಬಿಟ್ಟು ಕೇಸಂದ್ರೆ ಈಗ ಗಾಡಿ ಕಟ್ಕೊಂಡು ನಡೆದಿ ನೋಡ್ರಿ. ಇಲ್ಲಿ ನೋಡ್ರಿ ಸರ್ದ ಬೇವಲೆ ಅಯೋಧ್ಯೆ ರಾಮ ಮಂದಿರಕ್ಕೆ ನಡೆದಿ ನೋಡ್ರಿ. ಇಲ್ಲಿ ನಮ್ಮ ಜಂಡ ಹಾರಾಡೋಗತ್ತೆ ನೋಡ್ರಿ. ಕಡೆಗೂ ಎಲ್ಲ ರೆಡಿಯಾಗಿ ತಳ ಬಿಟ್ಟೇನಿ ರೀ. ಈಗ ಎಷ್ಟು ಆಗ್ಯದ ರೀ ಟೈಮ್ ಅಂದ್ರೆ 8 ಆಗ್ಯದ ರೀ. 8 ಆಗ್ಯದ. ಇದು ಎಲ್ಲ ಸ್ಟಾರ್ಟ್ ಮಾಡೀನಿ ರೀ. ಈಗ ಮುಂದೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ರೀ. ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಕೊಡ್ರಿ. ನಮಸ್ಕಾರ ರೀ. ಒಬ್ಬರು ಅಣ್ಣ ಸರ್ ಕಮೆಂಟ್ ಮಾಡಿರಿ, ಏನಂತ ಕಮೆಂಟ್ ಮಾಡ್ರಿ ಅಂದ್ರೆ ಅವ್ರಿ, ನೀವು ಅಣ್ಣ ಹೆಲ್ಮೆಟ ಗಾಡಿಗೆ ಹಾಕಿರಲ್ರಿ, ಗಾಡಿಗೆ ಹಿಂದೆ ಹಾಕ್ತಾರೆ, ಹಂಗೆ ನಡೀತಾರೆ, ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಅಂದ್ರಿ. ಇದು ರೀ ಸರ, ಕಂಪಲ್ಸರಿ ನಾ ಗಾಡಿ ಓಡಿಸೋಳಿಗೆ ಕಂಪಲ್ಸರಿ ಹೆಲ್ಮೆಟ್ ಹಾಕೋತೀನಿ ರೀ. ಆ ಕಡೆ ನಮ್ಮ ಊರಿಂದ ಬರೋಳಿಗೆ ಆ ಕಡೆ ಏನೋ ಇದು ಇದ್ದಿಲ್ಲ ಅಂತ ಸ್ವಲ್ಪ ಹಾಕ್ಕೊಂಡಿದ್ದಿಲ್ಲ ರೀ. ಆ ಕಡೆ ಅಷ್ಟೇ ಕಂಪಲ್ಸರಿ ಹೆಲ್ಮೆಟ್ ಹಾಕೋತೀನಿ ರೀ. ನೋಡಿರಿ ಸುಳ್ಳು ಹೇಳಂದ್ರೆ ಇದು ಕರೆ, ಯಾಕಂದ್ರೆ ನಂದು ಸೇಫ್ಟಿ ಇರುತ್ತೆ, ಎಲ್ಲ ಸೇಫ್ಟಿ ಇರುತ್ತೆ. ನೀವು ಹೇಳಿದೆ ಅಂತ ತಪ್ಪು ಹೇಳಿರಿ, ನೀವು ಕರೆಕ್ಟ್ ಹೇಳಿರಿ. ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸ್ತೀನಿ ರೀ ಅಣ್ಣ. ನಮಸ್ಕಾರ ರೀ ಅಂದ್ರೆ ಭೀ ಒಂದು ಕಮೆಂಟ್ ಮಾಡಿ ಹೇಳಿರಿ. ನಮಸ್ಕಾರ ರೀ. ಬರ್ರಿ ಹಂಗೆ ಮುಂದೆ ತೋರಿಸ್ತೀನಿ ರೀ. ಕೊನೆ ತನಕ ವಿಡಿಯೋ ನೋಡಿರಿ. ಮುಂದೆ ಏನಾಗ್ತದೆ ಎಲ್ಲ ಏನು ಸ್ಟೇ ಮಾಡ್ತೀನಿ. ಇವತ್ತಂತೂ ಹೋಟೆಲ್ದಾಗ ಎಲ್ಲ ಅಂತ ಹೇಳೀನಿ ರೀ. ಬರ್ರಿ ಮುಂದೆ ತೋರಿಸ್ತೀನಿ ರೀ ಎಲ್ಲಿ ಸ್ಟೇ ಮಾಡ್ತೀನಿ. ಸ್ನೇಹಿತರೆ, ಬಿಟ್ಟಿನಿ ರೀ ತಳ. ಸ್ವಲ್ಪ ಒಂದು 2-3 ಕಿಲೋಮೀಟ್ರ್ ಬಂದೀನಿ. ಥಂಡಿ ಭಾಳ ಬಿಡುತ್ತೆ ರೀ. ಯಾಕಂದ್ರೆ ಇದು ಏನು ಹಾಕ್ಕೊಂಡಿನಲ್ಲ ರಂಗಿ, ಇದು ಏನಿಲ್ಲ ರೀ, ಸುಮ್ಮ ನಾರ್ಮಲ್ ಮನೆ ಹಾಕ್ಕೊಂಡು ಇರ್ಬೋದು ರೀ. ಗಾಡಿ ಮ್ಯಾಗ ಮಣ ಹೊಲಗುತ್ತವಂದ್ರೆ ಬೊಕ್ಕಳು ಥಂಡಿ ಬಿಡ್ತಾರೆ ಇದು ಏನು. ಸ್ನೇಹಿತರೆ, ಇಲ್ಲಿ ನೋಡಿರಿ ಲಿಂಗ ನೋಡ್ರಿ ಎಷ್ಟು ದೊಡ್ಡದ, ಅದು ಹೊಲ್ದಾಗದ ರೀ. ಲಿಂಗ ನೋಡ್ರಿ ಎಷ್ಟು ದೊಡ್ಡದ, ಹೊಲ್ದಾಗದ. ಮಸ್ತ್ ರೀ. ದರ್ಶನ ಆಯ್ತು ರೀ ಮುಂಜಾನೆ ಹೋಗಳಿಗೆ. ಜೈ ಶ್ರೀರಾಮ್, ಜೈ ಭೋಗೇಶ ಮುತ್ಯ. ನೋಡ್ರಿ ಎಷ್ಟು ಭಾರಿ ಅದ ಲಿಂಗ. ಲಿಂಗಕ್ಕೆ ನೋಡಿ ದರ್ಶನ ಆಯ್ತು ರೀ. ಏನ ಹುಂಬಸ್ ಜಾಸ್ತಿ ಆಯ್ತು ನೋಡ್ರಿ ಸ್ನೇಹಿತರೆ, ಕಮ್ಮಿ ಅಂತೂ ಆಗಲ್ರಿ. ಬರ್ರಿ ಮುಂದೆ ತೋರಿಸ್ತೀನಿ ರೀ ಹಂಗೆ. ಹಾಕ್ರಿ. ಏನು ರೀ ಡೈರೆಕ್ಟ್ ಹಾಕ್ರಿ, ಆಯ್ತಲ್ರಿ. ಇವಾಗ ನಾನು ಇನ್ನೊಂದು ಏನಪ್ಪ ಅಂದ್ರೆ, ಇದು ಬ್ಯಾಗ್ ಅದಲ್ರಿ, ಇದು ಚಲೋ ಕಾಣಲಿಗ್ಯದ್ರಿ. ಇದು ಇನ್ನೊಂದು ಏನಾಗ್ಯದ, ಇದು ಹಿಮಾಲ ಅದಲ್ರಿ, ಇದಕ್ಕಾಗಿ ಇದು ಚಲೋ ಅನ್ಸಲ್ರಿ. ಈ ಕಡೆ ಎಲ್ಲ ಮಹಾರಾಷ್ಟ್ರದಾಗ ಟ್ರ್ಯಾಕ್ಟರ್ ಅದಕ್ಕೊಂದು ಕಾರ್ ಡಿಕ್ಕಿ ಹೊಡೆದ ಏನು ಹೊಡೆದ ಗೊತ್ತಿಲ್ಲ. ಒಂದು ತಳಗಂತೂ ಒಂದು ನೋಡಿದ್ರಿ ಅಂದ್ರೆ ಏನದ ಪಕ್ಕ ಗೊತ್ತಿಲ್ಲ. भैया हिंदी बोलते हैं, ये बैग ले रहे हैं हम। कितना बोला है आप? 650 रुपये का है, पर भाई वो 650 बोला है ಅಂತ ಹೇಳ್ಯಾರ್ರಿ. ಅವ್ರಿಗೆ ಕಮ್ಮಿ ಮಾಡೋಣ 350 ಫೈನಲ್ ಕರ್ಕೆ ದೇ ರೇ. ನೋಡಿರಿ 350 ರೂಪಾಯಿ ತೊಗೊಂಡಿದ್ದೆ ನೋಡಿರಿ. ಕೆಲವರು ಎಷ್ಟು ಭಾರಿ ಇರ್ತಾರಂತ ನೀವೇ ನೋಡ್ರಿ. ಅವರೇ ಬ್ಯಾಗ್ ಕೊಟ್ಟ ನಾಟ್ ಕಮ್ಮಿ ಅಂದ್ರೂ ಮತ್ತು ಅವನೇ ಕಟ್ಟಿಕೊಳ್ಳುತ್ತಾನೆ ನೋಡ್ರಿ. ಹಗ್ಗದಲ್ಲಿಂದ ಮಸ್ತ್ನಾಗಿ ಬಿಗಿದು ಕಟ್ಟಿ ಕೇಸಂದ್ರೆ ಕೊಟ್ಟ ನೋಡ್ರಿ ನಂಗೆ. ಸ್ನೇಹಿತರೆ, ಇವಾಗ ನಾನು ಉದಗಿರ್ದಾಗಿದ್ದೇನೆ ರೀ. ಉದಗಿರ್ದಾಗ ಶಿವಾಜಿ ಮಹಾರಾಜ ಸ್ಟ್ಯಾಚು ನೋಡ್ರಿ ಇಲ್ಲದ. ಜೈ ಶಿವಾಜಿ ಜೈ ಭವಾನಿ ಅಂತೇಳಿ ಕೇಸಂದ್ರೆ ಮತ್ತು ಮುಂದೆ ಹೊಂಟಿ ನೋಡ್ರಿ. ಸ್ನೇಹಿತರೆ, ಇಲ್ಲಿ ಒಂದು ಹೋಟೆಲ್ದಾಗ ಬಂದು ಕೂತೀನಿ ರೀ. ಇದು ಯಾರು ಹೋಟೆಲಪ್ಪ ಅಂದ್ರೆ ನಮ್ಮ ದೋಸ್ತಂದು ಮಾಮ ಅವ್ರ ಹೋಟೆಲ್ ಅದ ರೀ. ನಮ್ಮ ದೋಸ್ತ ಅಂತ ಹೇಳಿದ್ರು, ಇಲ್ಲ ನೀ ಅಲ್ಲಿ ಹೋಗೇಬೇಕಂದ್ರೆ ಇಲ್ಲಿ ಬಂದು ಕೂತೀನಿ ರೀ. ಅವ್ರಿಂದ ಫೋನ್ ಮಾಡಿ ಬಂದು ಕೇಸಂದ್ರೆ ಅವ್ರಂದ್ರೆ ನಿಂದ್ರೆ ಕುಂದ್ರತೆ ಬರ್ತೀನಿ ಅಂದ್ರಿ ರೀ. ಅವರು ಹೋಗ್ಯಾರ್ರಿ. ಮತ್ತು ನಮ್ಮ ದೋಸ್ತಿಗೆ ಫೋನ್ ಹಚ್ಚಿದ್ರಿ, ದೋಸ್ತ ಇಲ್ಲಿ ಬಂದಿನೋ ಅಂತೇಳಿ ಕೇಸಂದ್ರೆ. ಅವ್ರಿಗೆ ಬ್ಯಾಡ ಅಂದ್ರೂ ಪುರಿ ಮತ್ತು ಒಂದು ಸಮೋಸ ಕೊಟ್ಟಿರ್ರಿ. ಸಮೋಸ ತಿಂದ್ರಿ ಮಸ್ತ್ ಆತತ್ತು. ಮತ್ತು ಎಲ್ಲ ತಿಂದು ಕೂತ ನಾ ಹೋಗ್ತೀನಿ ರೀ ಅಂತ ಹೇಳಿದ್ರಿ. ಇಲ್ಲ ಜರ ಕುಂದ್ರಿ ಅಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಅವ್ರು ಹೇಳಿಲ್ರಿ. ಯಾಕೆ ಹೇಳಿಲ್ಲ ಅಂತ ಮುಂದೆ ನೋಡಿರಿ ವಿಡಿಯೋ ಕೊನೆ ತನಕ ನೋಡಿರಿ, ನಿಮಗೆ ಗೊತ್ತ. ಒಂದು ಸರ್ಪ್ರೈಸ್ ಅದ ರೀ ವಿಡಿಯೋ
ವಿಡಿಯೋ ಲಾಸ್ಟ್ದಾಗ ಒಂದು ಸರ್ಪ್ರೈಸ್ ಅದ ನೋಡ್ರಿ ನೀವು. ಅವರು ನನಗೆ ಭೀ ಹೇಳಿಲ್ರಿ, ಅವ್ರು ಎಲ್ಲ ದೋಸ್ತರಿಗೆಲ್ಲ ಕರೆಸ್ಕೇಸಂದ್ರೆ ಶಾಲೆ ಹಚ್ಚಿಗತ್ತಾರ ರೀ, ಸನ್ಮಾನ ಮಾಡಾಗತ್ತಾರ ರೀ. ಹೂವಿನ ಹಾರ ತಂದಾರ, ಕುಂಕುಮ ಹಚ್ಚಿ ಎಲ್ಲ ಮಾಡಿ 4-5 ಮಂದಿ ದೋಸ್ತರು ಬಂದಾರ ರೀ. ಅವ್ರ ದೋಸ್ತರು ಬಂದು ಕೇಸಂದ್ರೆ ಸನ್ಮಾನ ಮಾಡಾಗತ್ತಾರ ರೀ. ಆಯೋದಕ್ಕೆ ಹೋಗ್ತೀನಿ ರಾಮ ಮಂದಿರಕ್ಕೆ ಅಂತ ಹೇಳೋಣ. ಅವ್ರಿಗೆ ಒಂದು ಧನ್ಯವಾದ ಕೊಡ್ರಿ. ಈ ಅವ್ವರು ಭೀ ಒಂದು ಪೇಡ ತಿನ್ನಿಸ್ಕೇಸಂದ್ರೆ ಒಂದು ಫೋಟೋ ಹೊಡ್ಕೊಂಡ್ರು ಅವರು ಭೀ ರೀ. ಮತ್ತು ಇನ್ನೊಂದೇನು ರೀ ಸ್ನೇಹಿತರೆ, ಇವರೆಲ್ಲ ದೋಸ್ತರು ಅವರೆಲ್ಲ ಅಣ್ಣಗಳ ಸಂಗಟ ನಿಂತಿದ್ದಲ್ರಿ. ಅವರೆಲ್ಲ ಕೇಳೋಗ್ತಾರೆ ನಾ ರೂಟ್ ಹೆಂಗದ ರೀ, ಹೆಂಗದ ಏನು ಎಂತ ಅಂತೇಳ್ರಿ. ಯಾಕಂದ್ರೆ ಅವ್ರು ಈ ಅಣ್ಣ ಏನು ಇರ್ತಾರಲ್ರಿ ನನ್ನ ಎದುರುಗಡೆ, ಇವರಲ್ರಿ ಬಿಳಿ ಹಂಗ್ಯಾರಲ್ರಿ ಕೆಂಪು ಹಂಗ್ಯಾರು, ಅವರು ಭೀ ಸೈಕಲ್ ಮ್ಯಾಗ ಹೋಗಿ ಬಂದಾರಂತ್ರಿ. ಅವ್ರದ್ದೊಂದು ಗ್ರೂಪ್ ಹೋತಂತ ಅವ್ರಿಗೆ ಕೇಳಿದ್ರಿ ಮ್ಯಾಪ್ ರೂಟ್ ಹೆಂಗೆ ಏನು ಸುದ್ದಿ ಅಂತ ಹೇಳಿದ್ರಿ. ಅವರೆಲ್ಲ ಹೇಳ್ಕೊತಾರೆ ಹಿಂಗೋರಿ ಏನು ಅಂಜಕ್ಕೆ ಹೋಗ್ಬೇಡ್ರಿ, ಎಲ್ಲಿ ಭೀ ಮಕ್ಕೋರಿ, ಸ್ಟೇ ಮಾಡಿರಿ, ಎಲ್ಲ ಕಡೆ ಗುಡಿ ಇರ್ತಾವೆ, ಎಲ್ಲ ಮಂದಿ ಸಪೋರ್ಟ್ ಮಾಡ್ತಾರೆ, ಹಂಗೇನಿಲ್ರಿ. ನೀವು ಆರಾಮಾಗಿ ಹೋಗಿ ಬರ್ರಿ ಅಂತ ಹೇಳ್ಕೇಸಂದ್ರೆ ಮತ್ತೆ ಹೋಟೆಲ್ ಅಣ್ಣ ಮತ್ತೆ 2 ನೀರಿನ ಬಾಟ್ಲಿ ಕೊಟ್ರಿ. 2 ನೀರಿನ ಬಾಟ್ಲಿ ಕೊಟ್ಟು ಎಲ್ಲ ಇದು ಮಾಡಿ ಏನು ಪ್ರಾಬ್ಲಮ್ ಇತ್ತು ನನಗೆ ಫೋನ್ ಮಾಡಿ. ಸರ್ವಿಸಿಂಗ್ ಮಾಡೋದ ರೀ, ಫಸ್ಟ್ ಸರ್ವಿಸಿಂಗ್ ಮಾಡೋದ ನನ್ನ ಗಾಡಿ. ನಾಂದೇಡ್ದಾಗ ಇದ್ದೆ ನೋಡ್ರಿ. ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ ಬಾಲ್ಕಿದಿಂದ ಬಿಟ್ಟಿನಿ ಈಗ ನೋಡ್ರಿ 2:40 ಆಗ್ಯದ ರೀ. 2:40 ಆಗ್ಯದ. ಗಾಡಿ ಕಿಲೋಮೀಟ್ರ್ ಎಷ್ಟಾಗ್ಯದ ನೋಡ್ರಿ, 750 ಕೇಳಿವ್ರಿ, 795 ಆಗ್ಯದ. ಅದಕ್ಕಾಗಿ ಸರ್ವಿಸಿಂಗ್ ಬಿಡ್ಬೇಕಂತ ಇಲ್ಲಿ ತಂದೀನಿ ರೀ. ಅದಕ್ಕೆ ಇದೆಲ್ಲ ಗಾಡಿ ಕಟ್ಟಿದ್ದು ಸಾಮಾನು ಎಲ್ಲ ಉಚ್ಕೇಲಿ ಇಟ್ಟೀನಿ ರೀ. ಕೇಸಂದ್ರೆ ಅವ್ರಿಗೆ ಗಾಡಿ ಕೊಟ್ಟಿನಿ, ಇಲ್ಲೇ ಅದ ನೋಡ್ರಿ. ಗಾಡಿ ಕೊಟ್ಟಿನಿ ಆಯಿತು. ಒಂದು 15-20 ನಿಮಿಷನಾಗ ಗಾಡಿ ಕೊಡ್ತಿತ್ತು ತೋರಿ ಅಂದ್ರೆ ರೀ. ಆಯಿತು. ಬರ್ಕೊಳ ಸರ್ ಬೀದರ್ದವ್ರು ಇದ್ದಿರಿ. ನಾವು ಭೀ ಗುಲ್ಬರ್ಗದವ್ರು ಇದ್ದವ್ರಿ ಅಂತ ಹೇಳಿದ್ರಿ. ಗುಲ್ಬರ್ಗ ಆಳಂತಲಗೆ ಜಳಿಕೆ ಅಂತ ಹೇಳ್ರಿ. ಹಿಂಗೆ ರೀ ಆಯ್ತು ಅಂತ ಹೇಳಿ ಕೇಸಂದ್ರೆ ಮತ್ತು ಗಾಡಿ ಸರ್ವಿಸ್ ಮಾಡಿ ಕೊಟ್ಟರು ಜಲ್ದಿನೇ ತೊಗೊಂಡು ಕೇಸಂದ್ರೆ ಮತ್ತೆಲ್ಲ ಸಾಮಾನು ಕಟ್ಕೋತೀವಿ ನೋಡ್ರಿ ಸ್ನೇಹಿತರೆ. ಈ ಪೆಟ್ರೋಲ್ ಪಂಪ್ ಕಾಣತ್ತಾರೆ ನಿಮ್ಗೆ, ನಾಯರ್ ಪೆಟ್ರೋಲ್ ಪಂಪ. ಇವಾಗ ನಾ ಏನು ಮಾಡ್ಬೇಕಲ್ಲ ಇತ್ತಿನಂದ್ರೆ ರೀ, ಈಗ ಟೈಮ್ ಎಷ್ಟಾಗ್ಯದ ಅಂದ್ರೆ ರೀ, ಟೈಮ 10 ಆಗ್ಯದ್ರಿ, 5:30 ಆಗ್ಯದ್ರಿ ಟೈಮ. ಯಾಕಂದ್ರೆ 5:30 ಆಗ್ಯದ ಅಂತ ಹೇಳ್ಕೇಸಂದ್ರೆ ಈಗ ಮುಂದೆ ಹೋಗೋದು ಸೇಫ್ಟಿ ಅಲ್ರಿ. ಯಾಕಂದ್ರೆ ಈಗ ಮುಂದೆ ಹೋದಂಗೆ ಕತ್ಲಿ ಆಗ್ತದೆ. ಅದಕ್ಕೆ ನಾ ಏನು ಮಾಡುತ್ತೇನೆ ರೀ, ನಾಯರ್ ಪೆಟ್ರೋಲ್ದಾಗ ಹೋಗಿ ಇಲ್ಲಿ ಇವತ್ತು ಮನ್ಕೊಳಕ್ಕೆ ಜಾಗ ಕೊಡ್ತಾನೆ ಅಂತ ಕೇಳ್ಬೇಕಂತ ಹೇಳ್ತೀನಿ ರೀ. ಬನ್ರಿ ಪೂರ್ತಿ ವಿಡಿಯೋ ನೋಡ್ರಿ, ಕೊನೆ ತನಕ ನಿಮಗೆ ಗೊತ್ತಾಗ್ತದೆ ರೀ. ಅಲ್ಲಿ ಹೋಗಿ ಅವ್ರಿಗೆ ಕೇಳೊಳಗೆ ವಿಡಿಯೋ ಮಾಡಕ್ಕೆ ಬರಲ್ರಿ. ಯಾಕಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗ್ತದೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ವಿಡಿಯೋ ಮಾಡಲ್ರಿ. ವಿಡಿಯೋ ಮಾಡ್ತೀನಿ, ಪೂರ್ತಿ ವಿಡಿಯೋ ನೋಡ್ರಿ, ಗೊತ್ತಾಗ್ತದೆ ನಿಮ್ಗೆ. ಪೆಟ್ರೋಲ್ ಪಂಪ್ದಾಗ ಇಲ್ಲಿ ನೋಡ್ರಿ, ಪೆಟ್ರೋಲ್ ಪಂಪ್ದಾಗ ಕೇಳೋಣ ಅಣ್ಣ ಇದ್ರು ಇಲ್ಲಿ ಎಲ್ಲ ವಿಚಾರಲಮ್ಮಿ ಅದು ಹೆನ್ಲಪ್ಪನ ಕಳ್ತ ಮರಾಠಿ ಹೆನ್ಲಪ್ಪನೇ ಇವತ್ತೆ ಆ ಕುಟ್ಲಕ್ಕ ವಾರಂಗೆ ಫಾಟ ಅಂತ ಇಲ್ಲಿ ಅದ ರೀ. ನಾಯರ್ ಪೆಟ್ರೋಲ್ ಪಂಪ್ ಅಣ್ಣ ಕೇಳೋಣ ಅವ್ರ ಮಾಲಕ್ಕೆ ಹೋಗಿ ಕೇಳೋರಿ. ಆಯ್ತು ತೀರ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ತೊಗೊಂಡು ಮುಂಜಾನೆ ತೊಗೊಂಡು ಹೋಗ್ಯಾರ ಅಂದಾರೆ. ಈ ಅಣ್ಣಗೆ ಥ್ಯಾಂಕ್ಸ್ ರೀ, ಧನ್ಯವಾದ. ತುಮಚಮುಳ ಆಮೇಲೆ ಭೇಟಿ. ಮತ್ತು ಇನ್ನೊಂದೇನು ರೀ, ನನಗೆ ಮರಾಠಿ ಬರ್ತಾವೆ ರೀ, ಪ್ಯೂರ್ ಮರಾಠಿ ಬರ್ತಾರೆ. ಯಾಕಂದ್ರೆ ನಾ ಪುಣಾದಾಗ ಕೆಲಸ ಮಾಡೇನಿ ರೀ 7-8 ವರ್ಷ. ಇವ್ರು ಏನಲ್ಲತ್ತೀರಿ, ನಾ ಇಲ್ಲಿ ಹೊರ ಮುಕ್ಕೋತ ಇಲ್ಲ ರೀ, ಒಳಗೆ ಮುಕ್ಕೋರಿ, ಥಂಡಿ ಬಿಡ್ತಾವ ಹೊರಗೆ, ಇಲ್ಲೇ ಒಳಗೆ ಮುಕ್ಕೋರಿ, ಏನು ಬಿಂದಾಸ್ ಏನಿಲ್ಲ, ಮಂಕೋರ್ನು ಏನು ಅಂಜಕ್ಕೆ ಹೋಗ್ಬೇಡ್ರಿ, ಮುಂಕೋರೆ ತಿಳ್ಕೊತೀರಿ. ಈ ಅಣ್ಣಗೆ ಒಂದು ಸೆಲ್ಯೂಟ್ ರೀ. ಯಾಕಂದ್ರೆ ಓನರ್ಗಿಂತ ಹೆಚ್ಚು ಇವರೇ ನನಗೆ ಸಪೋರ್ಟ್ ಮಾಡ್ಯಾರಿ. ಈ ಅಣ್ಣಗೆ ಒಂದು ಹೃದಯ ಪೂರ್ಣಕ್ಕೆ ಧನ್ಯವಾದ ಕೊಡ್ರಿ. ಬರ್ರಿ ಪೂರ್ತಿ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗ್ತರಿ ನಾ ಹೆಂಗೆ ಇದು ಮಾಡೋದು ಅಂತೇಳಿ. ಯಾಕಂದ್ರೆ ಯಾಕೆ ಹೆಲ್ಪ್ ಮಾಡೋ ಮಂದಿ ಮನಾರ್ ಇರ್ತಾರೆ ರೀ. ಈ ಬ್ಯಾಗ್ಗಳು ಕಿಲ್ಲೆ ಇಡ್ಬೇಕು, ಇಲ್ಲೇ ಬಾಕಲ್ ಭಾರಿ ಅನಿಸ್ತದೆ ನನಗೆ. ನಾಯರ್ ಪೆಟ್ರೋಲ್ ಪಂಪ್ದಾಗ ಇಲ್ಲೇ ಸ್ಟೇ ಮಾಡತ್ತೇಳಿ ಬ್ಯಾಗ್ ಹತ್ತೇಳಿ ಓನರಿಗೆ ಭೀ ಒಂದು ನಮಸ್ಕಾರ ರೀ. ಗಾಡಿ ಯಾಕೆ ಇಲ್ಲಿ ಎಲ್ಲ ಕ್ಯಾಮ್ರಾ ಅವ್ರಿ, ಯಾರು ಏನು ಮಾಡಪ್ಲೇ ಇಲ್ಲ. ಅವರೇ ಅಂದ್ರು ಕ್ಯಾಮ್ರಾ ಅವ ಇಲ್ಲಿ, ಏನು ಮಾಡಪ್ಲೇ ಇಲ್ಲ, ಆರಾಮ್ ಮಕ್ಕೋರಿ ಅಂತ ಹೇಳೋರಿ. ಮತ್ತು ಆಧಾರ್ ಕಾರ್ಡ್ ಬೇಡ ರೀ ಅವರು, ಆಧಾರ್ ಕಾರ್ಡ್ ಕೊಡ್ರಿ, ಮುಂಜಾನೆ ತೊಗೊಂಡು ಹೋಗ್ರತ್ತೆ. ಈಗ ಹಂಗೆ ಒಯ್ದು ಒಂದೊಂದು ಇಲ್ಲಿ ಇಡ್ತೀನಿ ನೋಡ್ರಿ. ಮಸ್ತ್ ಆಯ್ತು ರೀ ರೂಮ್, ಥಂಡಿ ಬೇರೆ ಅದ. ಇಲ್ಲಿ ಒಳಗೆ ಏನದ, ಇಲ್ಲಿ ಭೀ ಮಂಕೋತಾರೆ ರೀ, ಇಲ್ಲಿ ಭೀ ರೂಮ್ ಅದ, ಇಲ್ಲಿ ಭೀ ರೂಮ್ ಅದ ರೀ. ಇಲ್ಲೇ ಬ್ಯಾಗ್ ಇಟ್ಟೀನಿ ಈಗ. ಮಸ್ತ್ ಅದ ರೀ. ಮದತ್ ಮಾಡಕ್ಕೆ ಮಂದಿ ಏನು 6 ಮಂದಿ ಇರ್ತಾರೆ ನೋಡ್ರಿ. ಅರ್ಧಾಗ ಏನು ಮೋಸ ಇಲ್ಲ. ಫಸ್ಟ್ ಡೇ
ನಾಯರ್ ಪೆಟ್ರೋಲ್ ಪಂಪ್ದಾಗ ಸ್ಟೇ ಮಾಡಕತ್ತೀನಿ ರೀ. ಮುಂದಿನ ಪ್ರಯಾಣ ದೇವ್ರು ಎಲ್ಲಿ ಹಾದಿ ತೋರಿಸ್ತಾನೆ ಅಲ್ಲಿ ಹೋಗಾದ್ರೆ ಅಷ್ಟೇ. ಅದು ಬಿಟ್ಟು ಬೇರೆದು ಏನು ಮಾಡೋಕ್ಕೆ ಆಪ್ಷನ್ ಇಲ್ಲ ನನ್ನ ಬಳಿ, ಮತ್ತೇನು ಆಪ್ಷನ್ ಇಲ್ಲ ಬೇರೆ. ಅದು ನೋಡೋಣ ಬರ್ರಿ ಸ್ನೇಹಿತರೆ. ಇದೇ ರೂಮ್ ನೋಡ್ರಿ, ಇಲ್ಲೆಲ್ಲ ಅವ್ರು ಸ್ಟಾಫ್ ಮನ್ಕೋತಾರಂತ್ರಿ, ನೈಟ್ ಡ್ಯೂಟಿ ಮಾಡೋರು. ನಾನು ಇಲ್ಲಿ ಮನ್ಕೋತಿರಿ, ಇಲ್ಲಿ ತಂದು ಇಟ್ಟಿನ್ರಿ. ಇಲ್ಲೆಲ್ಲ ಕ್ಯಾಮ್ರಾ ಅದ, ಸೇಫ್ಟಿ ಅದ ನೋಡ್ರಿ. ಅಲ್ಲಿ ಮ್ಯಾಗ ಕ್ಯಾಮ್ರಾ ಅದ, ಫುಲ್ ಸೇಫ್ಟಿ ಅದ ರೀ. ಇಲ್ಲಿ ಹಾಸಿ ಇಲ್ಲೇ ಮುಕ್ಕೊಂಡು ಬಿಡ್ತೀನಿ ರೀ, ಏನು ಟೆನ್ಷನ್ ಇಲ್ಲ. ಇವತ್ತು ಫಸ್ಟ್ ಡೇ ಲಾಸ್ನಾಗ ಹೋಟೆಲ್ದಾಗ ಮುಕ್ಕೊಂಡಿರ್ತದ. ಅದು ಯಾಕಂದ್ರೆ ಆರಾಮಿದ್ದಿಲ್ಲ ರೀ, ಅದು ಹುಷಾರಿದ್ದಿಲ್ಲ, ತಾಲ ಮುಕ್ಕೊಂಡೇನಿ. ನಾಯರ್ ಪೆಟ್ರೋಲ್ ಪಂಪ್ದಾಗ ಮುಕ್ಕೊಂಡೇನಿ ರೀ. ನಾಂದೇಡ್ ದಾಟಿ ಒಂದು 30-35 ಕಿಲೋಮೀಟ್ರ್ ಬಂದಿನಿ ರೀ. ಇದು ಯಾವುದೋ ಉಮ್ಮರ್ಖೇಡ, ನಿಂಗೆ ಯಾವುದು ಉಮ್ಮರ್ಖೇಡ್ ಏನೋ ಮುಂದೆ ರೀ. ಇದು ಯಾವುದೋ ಊರು ಅಂದ್ರೆ ಅದು ಹೆಸರು ಬರ್ಲಾಗ್ಯದ. ಇಲ್ಲಿ ಮಕ್ಕೋತೀನಿ ರೀ. ಮತ್ತು ಮುಂಜಾನೆ 8ಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ. ಹಾಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ದಾಗ. ಫಾಲೋವರ್ಸ್ ಬೊಕ್ಕಳು ಆಗಲಾಗಿರಿ ಇನ್ಸ್ಟಾಗ್ರಾಮ್ದವರು, ಫೇಸ್ಬುಕ್ದವರು. ಪ್ಲೀಸ್ ಈ ಚಾನಲ್ಗೂ ಯೂಟ್ಯೂಬ್ಗೂ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ ರೀ.